ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ ಇನ್ನೊಂದು ಬಿಟೆಕ್ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಕೋರ್ಸ್ ಯಾವ್ದಪ್ಪಾ ಅಂತಂದ್ರ ಬಿಟೆಕ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಇದ್ರೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ ಅಂತಂದ್ರೇನು, ಈ ಒಂದು ಕೋರ್ಸ್ ಒಳಗಡೆ ಬರುವಂತಹ ಎಲಿಜಿಬಿಲಿಟಿ ಏನಿರತಿ, ಅದಾದ್ಮೇಲೆ ಈ ಒಂದು ಕೋರ್ಸಿನ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಏನೆಲ್ಲ ಇರ್ತಾವು, ಅದರ ಜೊತೆಗೆ ಈ ಒಂದು ಕೋರ್ಸಿನ ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಕೂಡ ಆಗಿರ್ಬೋದು, ಅದರ ಜೊತೆಗೆ ಈ ಒಂದು ಕೋರ್ಸಿನ ಒಳಗಡೆ ಬರುವಂತಹ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಎಲ್ಲ ಏನಿರ್ತತಿ, ಅದರ ಜೊತೆಗೆ ಈ ಒಂದು ಕೋರ್ಸಿನ ಮುಗಿಸಿದ ಮೇಲೆ ನಮ್ಗೆ ಏನೆಲ್ಲ ಜಾಬ್ ಅಪಾರ್ಚುನಿಟಿಗಳು ಇರ್ತಾವು, ಹಾಗಾಗಿ ಅದರ ಒಂದು ಸ್ಯಾಲರಿ ಸ್ಕೇಲ್ ಏನು, ಅದರ ಜೊತೆಗೇನೆ ಈ ಒಂದು ಕೋರ್ಸ್ ಮಾಡಿದ ಮೇಲೆ ನಮಗೇನಾದ್ರೂ ಈ ಕೋರ್ಸ್ ನಲ್ಲಿ ಹೈಯರ್ ಎಜುಕೇಶನ್ ಇದೆಯಾ ಅಂತೇಳಿ ಇನ್ ಡೀಟೇಲ್ ಆಗಿ ವಿತಿನ್ 10 ಮಿನಿಟ್ಸ್ ಒಳಗಡೆ ಈ ಒಂದು ವಿಡಿಯೋಲಿ ಹೇಳೋ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನೆಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಕೂಡ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಈ ಒಂದು ಕೋರ್ಸ್ ಅಂತಂದ್ರೆ ಈ ಒಂದು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕೋರ್ಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರುತ್ತೆ ಅಂತಂದ್ರ, ಸೊ ಇದು ಕಂಪ್ಲೀಟ್ ಆಗಿ ಒಂದು ಡೆವಲಪ್ಮೆಂಟ್ ಅಥವಾ ಒಂದು ನೆಟ್ವರ್ಕ್ ಡಿಸೈನ್ ಆಗಿರ್ಬೋದು, ಆ ಒಂದು ಕಮ್ಯುನಿಕೇಶನ್ ಎಲೆಕ್ಟ್ರಿಕಲ್ ಥಿಂಗ್ಸ್ ಗಳು ಇರ್ತಾವಲ್ಲ, ಆ ಒಂದು ಕಮ್ಯುನಿಕೇಶನ್ ಅವುಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಈ ಒಂದು ಕೋರ್ಸ್ ಒಳಗಡೆ ನಾವು ಅತಿ ಹೆಚ್ಚು ಕಲಿತೀವಿ. ಅದರ ಒಳಗಡೆ ಡಿಸೈನ್ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಒಂದು ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಡಿವೈಸ್ ಇರ್ತಾವಲ್ಲ ಅವುಗಳನ್ನ ಯಾವ ತರ ಡೆವಲಪ್ ಮಾಡ್ಬೇಕು, ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಅದರೊಳಗಡೆ ನಾವು ಅತಿ ಹೆಚ್ಚು ಇದರೊಳಗಡೆ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಕೋರ್ಸ್ ಮಾಡ್ಬೇಕಾದ್ರ ನಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದ್ರೆ ನಾವ್ ಏನೆಲ್ಲ ಕಲ್ತಿರ್ಬೇಕು ಹಿಂದಿನ ಪ್ರೀವಿಯಸ್ ಇಯರ್ ಒಳಗಡೆ ಅಂತ ಕೇಳಿದ್ರೆ, ಸೊ ನಾವು ಇಲ್ಲಿ PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ನಮ್ಮ ಒಂದು ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇದ್ರೂ ಕೂಡ ನಡೆಯುತ್ತೆ. ಸೊ ಬೇಸಿಕಲಿ ನಾವು ಯಾವ ಸ್ಟ್ರೀಮ್ ಅನ್ನ ತಗೊಂಡಾಗ ಈ ಕೋರ್ಸ್ ಅನ್ನ ಮಾಡಬಹುದು ಅಂತಂದ್ರ, ಈ ಒಂದು PCMB ತಗೊಂಡಾಗ ಮಾಡಬಹುದು, ಅಥವಾ PCMC ಅನ್ನೋ ಒಂದು ಕೋರ್ಸ್ ಅನ್ನ ತಗೊಂಡಾಗ ಕೂಡ ಮಾಡಬಹುದು. ಆದ್ಮೇಲೆ PCME ಅನ್ನು ಕೂಡ ಮಾಡಿದಾಗ ಕೂಡ ಈ ಕೋರ್ಸ್ ಅನ್ನ ಮಾಡಬಹುದು. ಅದಾದ್ಮೇಲೆ ಒಂದು PCM ಅನ್ನೋ ಒಂದು ಕಾಂಬಿನೇಷನ್ ಇದ್ರೂ ಕೂಡ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ. ಅದರ ಜೊತೆಗೇನೆ ನಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ನಾವು ಮಾಡಿದಾಗ ಈ ಒಂದು ಕೋರ್ಸ್ ಅನ್ನ ಮಾಡಕ ಎಲಿಜಿಬಲ್ ಆಗ್ತೀವಿ ಅಂತಂದ್ರ, ಅಪ್ರಾಕ್ಸಿಮೇಟ್ಲಿ 50 to 60% ನಾವು PUC ಒಳಗಡೆ ಮಾಡಿದಾಗ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ನಮ್ಗ ಏನೆಲ್ಲ ಎಂಟ್ರನ್ಸ್ ಎಕ್ಸಾಮ್ ಗಳನ್ನ ಬರಿಬೇಕ್ರಿ, ಯಾವ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಎಂಟ್ರನ್ಸ್ ಎಕ್ಸಾಮ್ ಏನೇನಪ್ಪಾ ಅಂತಂದ್ರ, ನಾವಿಲ್ಲಿ ಆ ಒಂದು JEE ಮೇನ್ಸ್ ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಪಾಸ್ ಆದಾಗ ನಾವು ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಅದರ ಜೊತೆಗೆ ನಾವು ಸ್ಟೇಟ್ ಲೆವೆಲ್ ಎಂಟ್ರನ್ಸ್ ಎಕ್ಸಾಮ್ ಅನ್ನು ಕೂಡ ಬರಿಬೇಕಾಗ್ತದೆ. ನಾವು ರೆಸ್ಪೆಕ್ಟಿವ್ ಯಾವ ಸ್ಟೇಟ್ ಒಳಗಡೆ ಕಲಿತಾ ಇರ್ತೀವಲ್ಲ ಆ ಒಂದು ಸ್ಟೇಟ್ ಲೆವೆಲ್ ಎಂಟ್ರನ್ಸ್ ಎಕ್ಸಾಮ್ ಅನ್ನು ಕೂಡ ಬರಿಬೇಕಾಗ್ತದೆ. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿನ ಹೇಳಿದ್ರೆ ನೀವು, ಈ ಕೋರ್ಸ್ ನಾವು ಎಷ್ಟು ವರ್ಷ ಕಲಿಬಹುದ್ರಿ, ಇದರ ಡ್ಯೂರೇಷನ್ ಎಷ್ಟು ವರ್ಷ ಆಯ್ತದ ಅಂತ ಕೇಳಿದ್ರೆ, ಸೊ ಇದರ ಡ್ಯೂರೇಷನ್ ಎಷ್ಟು ವರ್ಷ ಆಯ್ತಂದ್ರ 4 ವರ್ಷದ ಈ ಕೋರ್ಸ್ ಅನ್ನ ನಾವು 8 ಸೆಮಿಸ್ಟರ್ ಗಳಾಗಿ ಸ್ಪ್ಲಿಟ್ ಮಾಡಿರ್ತೀವಿ. ಅಂದ್ರೆ 4 ಇಯರ್ಸ್ ಇದೊಂದು ಸ್ಟಡಿ ಅವರ್ಸ್ ಇರ್ತೈತಿ, ಅದನ್ನ ನಾವು 8 ಸೆಮಿಸ್ಟರ್ ಆಗಿ ನಾವು ಡಿವೈಡ್ ಮಾಡಿರ್ತೀವಿ. ಓಕೆ, ಸೊ ಅದಾದ್ಮೇಲೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿನ ಹೇಳಿದ್ರಿ, ಈ ಒಂದು ಕೋರ್ಸಿನ ಡ್ಯೂರೇಷನ್ ಕೂಡ ನಾವು ಇಲ್ಲಿ ನೋಡಿದ್ವಿ. ಅದರ ಜೊತೆಗೇನೆ ಈ ಒಂದು ಕೋರ್ಸ್ ಮಾಡಿದಾಗ ನಮ್ಮ ಒಂದು ಫೀ ಸ್ಟ್ರಕ್ಚರ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಫೀ ಸ್ಟ್ರಕ್ಚರ್ ಅಪ್ರಾಕ್ಸಿಮೇಟ್ಲಿ ನೀವು ಗವರ್ಮೆಂಟ್ ಸೀಟ್ ಗಳಲ್ಲಿ ನೀವೇನಾದ್ರು ನೋಡೋದಾದ್ರೆ ನಿಮ್ದು ಎವ್ರಿ ಇಯರ್ 50,000 ಅಂದ್ರೆ 50,000 ಇರ್ತದೆ. ಸೊ ಇನ್ ಕೇಸ್ ನೀವೇನಾದ್ರು ಪ್ರೈವೇಟ್ ಸೆಕ್ಟರ್ ಒಳಗಡೆ ಸೀಟ್ ಗಳನ್ನ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 2.5 to 3 lakh ಪರ್ ಇಯರ್ ನಿಮ್ದು ಕಾಲೇಜ್ ಫೀಸ್ ಇರ್ತದೆ. ಸೊ ಎವರೇಜ್ ನಿಮ್ದು ಟೋಟಲ್ ಆಗಿ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ ಒಂದು 10 lakh ವರೆಗೂ ನಿಮ್ದು ಈ ಒಂದು ಕಾಲೇಜ್ ಫೀಸ್ ಎವರೇಜ್ ಬರ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಸೊ ನಾವು ಈ ಕೋರ್ಸ್ ಮಾಡ್ತಾ ಇದೀವಿ, ಇದರ ಡ್ಯೂರೇಷನ್ ಅಥವಾ ಇದರ ಒಂದು ಫೀ ಸ್ಟ್ರಕ್ಚರ್ ಕೂಡ ಹೇಳಿದ್ರಿ. ಅದಾದ್ಮೇಲೆ ಈ ಒಂದು ಕೋರ್ಸ್ ಮಾಡಿದಾಗ ನಾವು ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿಬಹುದು, ಇದ್ರೊಳಗಡೆ ಏನೆಲ್ಲ ಸಿಲೆಬಸ್ ಬರ್ತದೆ ಅಂತ ಕೇಳ್ಬೋದು ನೀವು. ಸೊ ನಿಮಗೆ ಮೊದಲಿಗೆ ಹೇಳಿರೋ ಹಾಗೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಆಗಿರೋದು ಅಂತರ ಈ ಡಿವೈಸ್ ಗಳ ಕಮ್ಯುನಿಕೇಶನ್ ಡಿವೈಸ್ ಅಥವಾ ನೆಟ್ವರ್ಕ್ ಡಿವೈಸ್ ಗಳಿದಾವಲ್ಲ ಅದರ ಮೇಲೆ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರ್ತದೆ. ಹಾಗಾದ್ರೆ ಇದ್ರೊಳಗಡೆ ಮೊದಲನೇ ಹಾಗೂ 2ನೇ ವರ್ಷದೊಳಗಡೆ ಬರುವಂತಹ ಸಬ್ಜೆಕ್ಟ್ ಗಳು ಯಾವಪ್ಪ ಅಂತಂದ್ರ, ಇಲ್ಲಿ ಮೊದಲನೇ ಸಬ್ಜೆಕ್ಟ್ ನಮಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ಎಲೆಕ್ಟ್ರಿಕಲ್ ಡಿವೈಸ್ ಗಳು, ಅದ್ರ ಜೊತೆಗೆ
ಅಂಡ್ ಸರ್ಕ್ಯೂಟ್ ಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ನೆಟ್ವರ್ಕ್ ಅನಾಲಿಸಿಸ್ ಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ 3ನೇ ಹಾಗೂ 4ನೇ ವರ್ಷದೊಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತಂದ್ರೆ, ಸೊ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ನಮಗ VLSI ಡಿಸೈನ್ಸ್ ಗಳಾಗಿರುವುದು, ಅದರ ಜೊತೆಗೆ ಡಿಜಿಟಲ್ ಸಿಗ್ನಲ್ಸ್ ಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಮೈಕ್ರೋ ಪ್ರೊಸೆಸರ್ ಅಥವಾ ಮೈಕ್ರೋ ಕಂಟ್ರೋಲ್ ಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಎಂಟೆನಾ, ಅದರ ಜೊತೆಗೆ ವೇವ್ ಪ್ರೋಗ್ನೋಸಿಸ್ ಗಳನ್ನ ಕಲಿತೀವಿ. ಈ ತರ ಸಬ್ಜೆಕ್ಟ್ ಗಳನ್ನ ನಾವು ಈ ಒಂದು 3rd ಹಾಗೂ 4th ಇಯರ್ ಒಳಗಡೆ ಕಲಿತಾ ಹೋಗ್ತೀವಿ. ಇವೆಲ್ಲ ಏನಪ್ಪಾ ಅಂದ್ರೆ ನಿಮ್ಗ ಸಬ್ಜೆಕ್ಟ್ ಗಳ ಇನ್ಫಾರ್ಮೇಶನ್ ಆಯ್ತು. ಸೊ ಆದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಈಗ ನಿಮ್ಗ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ಲ್ಯಾಬೊರೇಟರಿ ಎಕ್ಸ್ಪೋಸ್ ಅಥವಾ ಆ ಒಂದು ಟ್ರೈನಿಂಗ್ ಒಳಗಡೆ ಏನೆಲ್ಲ ಕಲಿತೀವಿ ಅಂತಂದ್ರೆ ನಾವು, ಸೊ ಇಲ್ಲಿ ಎಕ್ಸಾಕ್ಟ್ಲಿ ನಾವ್ ಎದ್ರ ಮೇಲೆ ಕಲಿತೀವಿ ಅಂದ್ರೆ ಈ ಒಂದು ಡಿಸೈನ್ ಅಥವಾ ಡೆವಲಪ್ಮೆಂಟ್ ಆಫ್ ಡಿವೈಸ್, ಕಮ್ಯುನಿಕೇಶನ್ ಡಿವೈಸ್ ಗಳ ಬಗ್ಗೆ ಕಲಿತೀವಿ. ಏನಪ್ಪಾ ಅಂತಂದ್ರೆ ಅವು ಈ ಒಂದು ಇಂಟರ್ನೆಟಿಂಗ್ ಆಫ್ ಥಿಂಗ್ಸ್ ಆಗಿರ್ಬೋದು, ಅಥವಾ ಈ ಒಂದು AI ಎನೇಬಲ್ಡ್ ವಿತ್ ಎಲೆಕ್ಟ್ರಾನಿಕ್ಸ್ ಗಳ ಬಗ್ಗೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಗಳ ಬಗ್ಗೆ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ವೈರ್ಲೆಸ್ ಅಥವಾ ಒಂದು ಸ್ಯಾಟಲೈಟ್ ಕಮ್ಯುನಿಕೇಶನ್ ಬಗ್ಗೆ ನಾವಿಲ್ಲಿ ಟ್ರೈನಿಂಗ್ ನ ತಗೊಂತೀವಿ. ಸೊ ಇದು ನಿಮ್ಗೆ ಸಬ್ಜೆಕ್ಟ್ ಅದರ ಜೊತೆಗೇನೆ ಈ ಒಂದು ಟ್ರೈನಿಂಗ್ ಅದರೊಳಗಡೆ ಬರುವಂತ ಲ್ಯಾಬ್ ಟ್ರೈನಿಂಗ್ ಬಗ್ಗೆ ಮಾಹಿತಿ ಆಯ್ತು. ಇನ್ನು ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಬಗ್ಗೆ ಹೇಳಿದ್ರಿ, ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು, ಇದ್ರೊಳಗಡೆ ಟ್ರೈನಿಂಗ್ ನ ತಗೊಂಡ್ವಿ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಾವು ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ನೋಡಬಹುದ್ರಿ ಅಂತ ಕೇಳ್ಬೋದು ನೀವು. ಇದ್ರೊಳಗಡೆ ನಮ್ಗೆ ಜಾಬ್ ಅಪಾರ್ಚುನಿಟೀಸ್ ಗಳು ಏನೆಲ್ಲ ಇರ್ತಾವ ಅಂತಂದ್ರ, ಇಲ್ಲಿ ಜಾಬ್ ಅಪಾರ್ಚುನಿಟೀಸ್ ಗಳಿಗೆ ಮೊದಲನೇ ಜಾಬ್ ಅಪಾರ್ಚುನಿಟಿ ಏನಪ್ಪಾ ಅಂತಂದ್ರ ಎಲೆಕ್ಟ್ರಾನಿಕ್ಸ್ ಡಿಸೈನ್ ಇಂಜಿನಿಯರಿಂಗ್ ಕೆಲಸ ಮಾಡಬಹುದು. ಆಮೇಲೆ ಟೆಲಿಕೋ ಕಂಪನಿ ಡಿಸೈನ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ VLSI ಇಂಜಿನಿಯರಿಂಗ್ ಕೆಲಸ ಮಾಡಬಹುದು, ಅಥವಾ ನಾಸಾ, ಇಸ್ರೋ ಇದ್ರೊಳಗಡೆ ಕೂಡ ನೀವು ಇಂಜಿನಿಯರ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಳಗಡೆ, ಆಮೇಲೆ ಈ ಒಂದು ಇಂಟರ್ನೆಟ್ ಆಫ್ ಥಿಂಗ್ಸ್ ಒಳಗಡೆ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ನೆಟ್ವರ್ಕಿಂಗ್ ಒಳಗಡೆ ಕೆಲಸ ಮಾಡೋದು, ಎಕ್ಸಾಂಪಲ್ ರಿಲಯನ್ಸ್, ಜಿಯೋ, BSNL ಈ ತರ ಏನ ನೆಟ್ವರ್ಕ್ಸ್ ಇರ್ತಾವಲ್ಲ ಅದ್ರೊಳಗಡೆ ಕೂಡ ನಾವು ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಥವಾ ಒಂದು ಆಟೋಮೇಷನ್ ಒಳಗಡೆ ಕೂಡ ಕೆಲಸ ಮಾಡೋದು, ಎಕ್ಸಾಂಪಲ್ ಈಗ ಸ್ಯಾಮ್ಸಂಗ್ ಆಗಿರ್ಬೋದು, ಆಪಲ್ ಆಗಿರ್ಬೋದು, ಈ ತರ ಕಂಪನೀಸ್ ಇರ್ತಾವಲ್ಲ ಅದರೊಳಗಡೆ ಕೂಡ ನಾವು ಆ ಒಂದು ಡಿವೈಸ್ ಗಳ ಕನೆಕ್ಷನ್ ಅಥವಾ ಡಿವೈಸ್ ಗಳ ಎಂಪ್ಲಾಯಿ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ IT ಸರ್ವಿಸ್ ಕೂಡ ಕೆಲಸ ಮಾಡಬಹುದು. ಈ ಒಂದು ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಈ ತರ ಕಂಪನೀಸ್ ಒಳಗಡೆ ಕೂಡ ನೀವು ಕೆಲಸ ಮಾಡಬಹುದು. ಈ ತರ ನಿಮ್ಗೆ ಜಾಬ್ ಅಪಾರ್ಚುನಿಟಿಗಳು, ಹಲವಾರು ಜಾಬ್ ಅಪಾರ್ಚುನಿಟಿಗಳು ಇರ್ತಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದ್ರಿ, ಇದ್ರೊಳಗಡೆ ಜಾಬ್ ಅಪಾರ್ಚುನಿಟಿಗಳನ್ನ ನೋಡಿದ್ರಿ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವು ಜಾಬ್ ಮಾಡ್ತಾ ಇದ್ದೀವಿ, ಈಗ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಪರ್ ಆ್ಯನಮ್ ನೀವು ಆ ಒಂದು 6 lakh ಇಂದ 12 lakh ನೀವು ಸ್ಯಾಲರಿನ ತಗೋಬಹುದು. ಅದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸ್ಕಿಲ್ ಗಳ ಡೆವಲಪ್ಮೆಂಟ್ ಗಳ ಮೇಲೆ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳು ಇರ್ತಾವ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 10 lakh ಇಂದ 20 lakh ಪರ್ ಆ್ಯನಮ್ ನೀವು ಸ್ಯಾಲರಿನ ಪಡಿಬಹುದು. ಈ ತರ ನಿಮ್ಗೆ ಸ್ಯಾಲರಿ ಸ್ಕೇಲ್ ಗಳು ಹೈ ಇರ್ತದೆ ಇದ್ರೊಳಗಡೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ, ಇದ್ರೊಳಗಡೆ ಜಾಬ್ ಅಪಾರ್ಚುನಿಟಿಗಳನ್ನ ಹೇಳಿದ್ರಿ, ಇದರ ಸ್ಯಾಲರಿ ಸ್ಕೇಲ್ ನ ಹೇಳಿದ್ರಿ. ನಾವೀಗ BTech ಅನ್ನೋ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ, ಈ ಒಂದು BTech ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನೋ ಕೋರ್ಸ್ ನ ಮುಗಿಸಿದ ಮೇಲೆ ನಾವು ಇದ್ರೊಳಗಡೆ ಏನಾದ್ರು ಹೈಯರ್ ಎಜುಕೇಶನ್ ನ ನೋಡ್ಬೋದಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರೊಳಗಡೆನೂ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಇರುತ್ತ. ಏನೆಲ್ಲ ಹೈಯರ್ ಎಜುಕೇಶನ್ ಇದೆ ಅಂತ ಹೇಳಿ ನೋಡೋಣ. ಈಗ ಮೊದಲನೇ ಹೈಯರ್ ಎಜುಕೇಶನ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ MTech ಇನ್ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆಗಿ ನೀವು ಹೈಯರ್ ಎಜುಕೇಶನ್ ನ ತಗೋಬಹುದು ನೀವು ಇದ್ರೊಳಗಡೆ. ಈ ತರ ನಿಮ್ಗೆ ಹೈಯರ್ ಎಜುಕೇಶನ್ ಕೂಡ ಇರುತ್ತೆ ಇದ್ರೊಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅಂದ್ರೆ MTech ಇನ್ ಹೈಯರ್ ಎಜುಕೇಶನ್ ಹೇಳಿದೆ ನಿಮ್ಗೆ, MTech ಇನ್ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನೋ ಕೋರ್ಸ್ ನ ತಗೋಬೇಕಾದ್ರೆ ನೀವು ಇಲ್ಲಿ ಆ ಒಂದು ಗೇಟ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದಾಗ ನೀವು ಈ ಒಂದು ಅಡ್ಮಿಷನ್ ನ ತಗೋಬಹುದು. ಓಕೆ, ಸೊ ಇದು ನಿಮ್ಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ ಒಂದು BTech ಇನ್ ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನೋ ಕೋರ್ಸಿನ ಬಗ್ಗೆ ಮಾಹಿತಿ ಆಯ್ತು. ಯಾರೆಲ್ಲ ವಿದ್ಯಾರ್ಥಿಗಳು ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕೋರ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ರಿ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ಅದೇ ರೀತಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ದವು ಅಂದ್ರೆ ಕಮೆಂಟ್ ಗಳ ಮುಖಾಂತರ ತಿಳಿಸಿ, ನಾವು ನಿಮ್ಗೆ ಉತ್ತರ ಕೊಡ್ತೀವಿ. ಅದಾದ್ಮೇಲೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದಿರಲ್ಲ, ಆ ಒಂದು ಚಾನಲ್ ನ ವಿಸಿಟ್ ಮಾಡಿದವರು ಕೂಡ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡ್ತಾ ಇರಬಹುದು. ಅದೇ ರೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.